ಸರ್ ಆಟೋ ಬಂದು ಆ್ಯಕ್ಚುಲಿ ನಂದು. ನಾನು ಅಂದರೆ ನನ್ನ ಹೆಸರಲ್ಲಿ ಫಸ್ಟ್ ಮೊದಲನೇ ಒಂದು ಗಾಡಿ ತೊಗೊಂಡಿದ್ದೆ. ಅದು 6 ತಿಂಗಳು ಆಗಿರಲಿಲ್ಲ. ಅದು 6 ತಿಂಗಳು ಆಗಿಲ್ದೇ ಇರೋ ಕಾರಣಕ್ಕೆ ನಾನು ಪ್ರದಿಯನ್ ಅವ್ರ ಹೆಸ್ರಲ್ಲಿ ಒಂದು ಗಾಡಿ ತೊಗೊಂಡೆ. ಶೂರಿಟಿ ಮಾತ್ರ ನಮ್ಮದೇ ಕೊಟ್ಬಿಟ್ಟು. ಮತ್ತು ನನ್ನ ಗಾಡಿ ಈ ನೋಟಿಸ್ ಮನೆಗೆ ಬಂದು 2 ದಿನಕ್ಕೆ ಗಾಡಿ ಸೀಸ್ ಆಗಿರೋದು. ನೋಟಿಸ್ ಬಂದ ಕೂಡಲೇ ನಾನು ಅದು ಶನಿವಾರ ಆಗಿತ್ತು ನೋಟಿಸ್ ಬಂದಿದ್ದು. ಪೋಸ್ಟ್ ಇದು ಪೋಸ್ಟ್ ಮ್ಯಾನ್ ಬಂದು ಮನೆ ಹತ್ರ ಕೊಟ್ಟಿದ್ದು ನೋಟಿಸು. ನೋಟಿಸ್ ಬಂದೈತೆ ಅಂತ ಗೊತ್ತಾದ್ಮೇಲೆ ಭಾನುವಾರ ನಾನು ಸ್ವಲ್ಪ ಏನೋ ಹೊರಗಡೆ ಕೆಲಸ ಇತ್ತು, ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೋಮವಾರ ನೀನು ಬುಧವಾರ ಗಂಟ ನೀನು ಇವ್ರ ಮ್ಯಾನೇಜರ್ ಹತ್ರ ಮಾತಾಡ್ಬಿಟ್ಟು ಟೈಮ್ ತಗೊಳಪ್ಪ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮ್ಯಾನೇಜರ್ಗೂ ಸಹ ಫೋನ್ ಮಾಡಿ ಸರ್ ನಾವು ಬುಧವಾರ ಬಂದು ಕಟ್ತೀವಿ ಸರ್ ಅಂತಲೂ ಸಹ ಹೇಳಿಸಿದ್ದೀವಿ. ಹೇಳಿದ್ರೂ ಮತ್ತೆ ಸೋಮವಾರ ಬೆಳಗ್ಗೆ 10:30ನೇ ಗಾಡಿ ಸೀಸ್ ಮಾಡಿದ್ದಾರೆ. ಆ ಗಾಡೀಲಿ ಸರ್ ನಂದು ಒಡವೆನೂ ಬೇರೆ ಇದೆ, 2 ಗ್ರಾಮ್ ಒಡವೆ ಮನೇಲಿತ್ತು. ಅದು ತಗೊಂಡೋಗಿದ್ದನ್ನ ಮಡಗ್ಬಿಟ್ಟು ನಾನು ಹೋಗ್ಬಿಟ್ಟು ಗಾಡಿದು ಲೋನ್ ಕಟ್ಟೋಣ ಅನ್ನೋ ಅಷ್ಟರಲ್ಲಿ ಗಾಡಿ ಸೀಸ್ ಮಾಡಿದ್ದಾರೆ ಸರ್. ಒಡವೆ ಇರೋದು ನಮ್ಮ ಪ್ರದೀಪ್ ಅವ್ರಿಗೆ ಗೊತ್ತಿಲ್ಲ. ಹೆಂಗೆ ಅಂದರೆ ಪ್ರದೀಪ್ ಅಂದರೆ ಅವರು ನನಗೆ ಆ್ಯಕ್ಚುಲಿ ಫ್ರೆಂಡು. ಅವ್ರ ಹೆಸ್ರಲ್ಲಿ ನಾನು ಗಾಡಿ ತೊಗೊಂಡಿರೋದು. ಹೌದು ಸರ್, ನಾನು 15 ವರ್ಷದಿಂದ ನಾನು ಆಟೋ ಫೀಲ್ಡಲ್ಲೇ ಇರೋದು. ಆ ಕಾರಣದಿಂದ ಇವರು ಒಡವೆ ಇವಾಗ ಐತೆ ಅಂತ ಹೇಳಿದ್ರು ಬೇರೆ ಏನಾರು ಒಂದು ಇದಾಗುತ್ತೆ, ನಾನೇ ತೊಗೊಂಡೋಗ್ಬಿಟ್ಟು ಅದಕ್ಕೆ ಲೋನ್ ಕಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ ಸರ್. ಬಟ್ ಇವ್ರಿಗೆ ಪ್ರದಿಯವ್ರಿಗೆ ಒಡವೆ ಇರೋದಂತೂ ಗೊತ್ತಿಲ್ಲ. ಅದು ನಾನು ಮಡಗಿದ್ದು ಗಾಡೀಲಿ. ಮನೆ ಹತ್ರನೇ ಗಾಡಿ ಇರೋದು, ನನ್ನ ಮನೆ ಹತ್ರನೇ ಗಾಡಿ ನಿಲ್ಲಿಸೋದು. ನಾನು ಪ್ರದಿಯವ್ರ ಮನೆ ಹತ್ರ ಗಾಡಿ ಕಳಿಸಲ್ಲ, ನನ್ನ ಮನೆ ಹತ್ರನೇ ಗಾಡಿನೂ ಸಹ ನಿಲ್ಲಿಸೋದು. ಆ ಕಾರಣಕ್ಕೆ ನಾನು ತಗೊಂಡು ಹೋಗ್ಬಿಟ್ಟು ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ ಲೋನ್ ಕಟ್ಬಿಟ್ಟು ಬಂದ್ಬಿಡೋದ ಅನ್ನೋಷ್ಟರಲ್ಲಿ ಹಂಗೂ ಪ್ರದೀಪ್ ಅವ್ರಿಗೆ ಫೋನ್ ಮಾಡಿದೆ, ಎಲ್ಲಿದ್ದೀರಾ ಆದಷ್ಟು ಬೇಗ ಬನ್ನಿ, ನಂದಿಲ್ಲಿ ಹೊರಗಡೆ ಕೆಲಸ ಎಲ್ಲ ಮುಗ್ದಿದೆ, ನಾನು ಸ್ವಲ್ಪ ಲೋನ್ ಕಟ್ಬಿಟ್ಟು ಬರ್ತೀನಿ ಅನ್ನೋಷ್ಟರಲ್ಲಿ ಫೋನ್ ತೆಗಿತಾ ಇಲ್ಲ. ಅವ್ರು ಬಂದಿದ್ದೆ ನಮ್ಗೆ ಸಿಕ್ಕಿದೆ ಮಧ್ಯಾಹ್ನ ಒಂದು 2 ಗಂಟೆ ಆಯಿತು. ಗಾಡಿ ಎಲ್ಲಪ್ಪ ಅಂದರೆ ಗಾಡಿ ಸೀಸ್ ಆಗೈತೆ. ಆಯಿತು ಏನೋ ಒಂದು ಇವರು ಪ್ರದೀಪ್ ಅವರೇ ಓಡಿಸ್ತಾ ಇದ್ದಿದ್ದು. ಅದೇ ಆಟೋದಲ್ಲಿ ನೀವು ಹೋಗಿ ಬಿಡಿಸ್ಕೊಂಡ್ ಬಂದಿದ್ದೀರಾ? ಹೌದು. ಇಲ್ಲ ಸರ್, ನನ್ನ ಆಟೋ ಇದೆ ಇನ್ನೊಂದು. ಅದ್ರಲ್ಲಿ ಒಡವೆನ ಬಿಡಿಸ್ಕೊ ಬಂದಿಲ್ಲ, ಒಡವೆ ನಮ್ಮನೇಲೇ ಇದ್ದಿದ್ದು. ಮನೇಲಿ ಇದ್ದಿದ್ದು ಒಡವೆನ ನಾನು ಗಾಡೀಲಿ ಇಟ್ಟಿದ್ದು. ಯಾಕೆ ನಾನೇ ತಗೊಂಡೋಗ್ಬಿಟ್ಟು ಲೋನ್ ಕಟ್ಬಿಟ್ಟು ಬಂದ್ಬಿಡೋಣ. ಯಾಕಂದ್ರೆ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ಸರ್, ನನಗೆ ನಾನೇ ಕಟ್ಟಬೇಕು ಕೈಯಾರ ಅಂದ್ಬಿಟ್ಟು ನಾನು ಒಡವೆ ಮಡಗಿದ್ದು ನಿಜ. ಸಿಬ್ಬಂದಿಗಳು ಹೇಳ್ತಾ ಇರೋದು ಸರ್, ಅದನ್ನ ಗಾಡಿನ ಅವ್ರು ಸೀಸ್ ಮಾಡಿಲ್ವಂತೆ. ಅವ್ರು ಯಾರೋ ಏನೋ ಕಾಂಟ್ರಾಕ್ಟ್ ಏನೋ ಕೊಟ್ಟಿರ್ತಾರಂತಲ್ಲ, ಅವ್ರ ಕಡೆಯಿಂದ ಸೀಸ್ ಆಗಿರೋದು. ಹೋದ್ಸತಿ ನಮ್ಮ ಇದೇ ಡ್ರೈವರ್ದೇ ಒಂದು ಪ್ರಾಬ್ಲಮ್ ಆಗಿದೆ ಸರ್. ಯಾರು ಗಾಡಿ ಸೀಸ್ ಮಾಡಿದಾರಲ್ಲ, ಸೀಸ್ ಮಾಡ್ತಾರಲ್ಲ, ಮತ್ತು ಗಾಡಿ ಲೋನ್ ಕಟ್ಟಿಸ್ಕೊಳ್ಳೋರು ಮನೆ ಹತ್ರ ಬರೋರು ಸರ್, ಅವರು 5,000 ರೂಪಾಯಿ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ಲೋನ್ಗೆ ಅಂತ ಫೋನ್ಪೇ ಮಾಡಿಸ್ಕೊಂಡು. ಆ ಯಪ್ಪ ಕೆಲಸ ಬಿಟ್ಟಿದ್ದಾರೆ. ಇವತ್ತು ನಮ್ಗೆ ಆ ದುಡ್ಡು ಇಲ್ಲ, ಮತ್ತು ಬ್ಯಾಂಕಲ್ಲಿ ಪೆನಾಲ್ಟಿನೂ ತಪ್ಪಿಲ್ಲ. ಇವಾಗ ಏನು ನಾವು ಸ್ಟೇಷನಿಗೆ ಬಂದ್ವಿ, ವಿಜಯನಗರ ಪೊಲೀಸ್ ಠಾಣೆಗೆ. ಜಯರಾಮೇಗೌಡರು ಅಂತ ಸಿಂಗಲ್ ಸ್ಟಾರ್ ಇದ್ದರು, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರು. ನಾವು ಕೊಟ್ಟಿರೋಂಥ ಕಂಪ್ಲೇಂಟ್ ಆಟೋ ಡ್ರೈವರ್ ಅಂತಲೂ ಯಾವುದೋ ಥರ ಎಲ್ಲರಿಗೂ ಏನು ರೆಸ್ಪಾನ್ಸ್ ಮಾಡಬೇಕು ಎಲ್ಲ ಥರ ಅಫಿಷಿಯಲಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಅಂದರೆ, ನಿನ್ನೆಯಿಂದ ಫೋನ್ ಮಾಡ್ತಾಯಿದ್ದೀನಿ ಇನ್ನೂ ಬಂದಿಲ್ಲ, ಅವ್ರಿಗೆ ಭಯ ಆಗಿದೆ ಅಂತ. ಇಲ್ಲಿ ಒಂದು ವಿಚಾರ ಏನಂತ ಹೇಳಿದ್ರೆ, ಈಗ ಎಷ್ಟೋ ಮೈಕ್ರೋ ಕಂಪನಿಗಳು ತೊಂದರೆ ಕೊಟ್ಟಿದೆ ಅಂತ ಸಿದ್ದರಾಮಯ್ಯ ಅವ್ರಿಗೆ ಕಿವಿಗೆ ಬಂದಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳದ್ದು ಬಂದಿದೆ ಅವರಿಗೆ, ಸಿ ಎಮ್ ಅವ್ರಿಗೆ. ಇವಾಗ ಏನಂತ ಹೇಳಿದ್ರೆ, ಅವ್ರು ಹೇಳಿರೋ ಬಾಯಿ ಮಾತಲ್ಲಿ ಯಾವುದೇ ರೀತಿ ಅವರು ಹೇಳಿಕೆ ಕೊಟ್ಟಿರೋಂಥದ್ದು ಮಾಡೋದಕ್ಕಾಗಲ್ಲ. ಅವರು ನಾಳೆ ಏನು ಬರವಣಿಗೆಯಲ್ಲಿ ಜಾರಿಗೆ ತರ್ತಾರೋ ಅದ್ರ ಮೇಲೆ ಎಲ್ಲ ಬಡವರ ಜವಾಬ್ದಾರಿ ಅದರಲ್ಲಿ ಇರುತ್ತೆ. ಮೈಕ್ರೋ ಫೈನಾನ್ಸ್ಗಳು ಏನು ಅವಳಿ ಇದೆಯೋ ಅವ್ರದ್ದೆಲ್ಲ ಜವಾಬ್ದಾರಿನೂ ನಾಳೆ ಸಿದ್ದರಾಮಯ್ಯ ಸರ್ ಸಿ ಎಮ್ ಅವರು ಕೊಡೋವಂಥ ಜವಾಬ್ದಾರಿ ಮೇಲಿರುತ್ತೆ. ಹಾಗೆ ಏನಪ್ಪ ಅಂತ ಹೇಳಿದ್ರೆ, ಇದೇ ಥರ ತುಂಬ ಜನಕ್ಕೆ ಅನ್ಯಾಯ ನಡೀತಾ ಇದೆ. ಫೈನಾನ್ಸ್ ಆಫೀಸ್ಗಳಲ್ಲಿ ಗಾಡಿ ಕೊಡೋಕ್ಕಿಂತ ಮುಂಚೆ ಅಗ್ರಿಮೆಂಟ್ ಸೈನ್ ಮಾಡಿಸ್ತಾರೆ. ಆ ಅಗ್ರಿಮೆಂಟ್ ಯಾವುದು ಕನ್ನಡದಲ್ಲಿ ಇರಲ್ಲ. ಅಗ್ರಿಮೆಂಟ್ ಕೊಟ್ಟು 10 ನಿಮಿಷ ಅರ್ಧ ಗಂಟೆ ಅಷ್ಟೇ ಟೈಮ್ ಕೊಡೋದು ಸೈನ್ ಮಾಡೋದಕ್ಕೆ. ಈ ಅಗ್ರಿಮೆಂಟ್ ಪೇಪರ್ನ ಮನೆಗೆ ತೊಗೊಂಡೋಗಿ ಓದಿ ಸೈನ್ ಮಾಡಿ ಅಂತ ಹೇಳೋದಿಲ್ಲ. ಇದನ್ನು ಕನ್ನಡದಲ್ಲಿ ಮಾಡಿಸ್ಬೇಕು ದಯವಿಟ್ಟು. ನಾವಿರೋದು ಕರ್ನಾಟಕದಲ್ಲಿ. ಈ ಕನ್ನಡದಲ್ಲಿ ಓದಿ ಸೈನ್ ಮಾಡಿದ್ರೆ, ಇಲ್ಲ ಯಾರಾದರೂ ಒಬ್ಬರು ಈಗ ಏನೇ ಒಂದು ವಸ್ತು ತೊಗೊಳಕೋದಾಗ ಒಂದು ಒಡವೆ ತರಕ್ಕೆ ಹೋಗ್ತೀವಿ, ಇಲ್ಲ ಬಟ್ಟೆ ತರಕ್ಕೆ ಹೋಗ್ತೀವಿ, ಸರ್ ಮೇಡಮ್ ಈ ಬಟ್ಟೆ ತಗೊಳ್ಳಿ ಚೆನ್ನಾಗಿದೆ ಇದು ಅಂತ ಹೇಳ್ತಾರೋ, ಆ ಥರ ಗಾಡಿ ತೊಗೋಬೇಕಾದ್ರೆ ಲೋನ್ ಪ್ರೊಸೀಜರ್ ಏನಿದೆ ಅಂತ ತಿಳಿಸ್ಬೇಕು ಗೊತ್ತಿಲ್ಲದವ್ರಿಗೆ. ನಾಳೆ ಸುಗ್ರೀವಾಜ್ಞೆನ ಹೊರಡಿಸಲಿರುವಂತಹ ಒಂದು ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುತ್ತೆ, ಏನು ನೀವು ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೀರ ಸರ್ಕಾರಕ್ಕೆ? ಖಂಡಿತವಾಗ್ಲೂ ಬಡವರಿಗೆಲ್ಲ ಒಳ್ಳೇದೇ ಮಾಡಬೇಕು. ಸಿ ಎಮ್ ಸರ್ ಈಗ ಸೀಸಿಂಗ್ ಮಾಡೋರು ಬಡವರೇ, ಅವರೇನು ದುಡ್ಡು ಇಟ್ಕೊಂಡು ಅವ್ರೇನು ಬಂದಿಲ್ಲ, ಅವರು ಕೆಲಸ ಮಾಡೋವಂಥವ್ರೆ, ಅವ್ರದ್ದು ಕೆಲಸ ಇದೆ. ಆದರೆ ನ್ಯಾಯ ರೀತಿಯಲ್ಲಿ ಮಾಡಬೇಕು. ಈಗ ಕೋರ್ಟ್ ಆದೇಶ ಪ್ರಕಾರ 3 ನೋಟಿಸ್ ಬರಬೇಕು ಒಂದು ಗಾಡಿ ಸೀಸ್ ಮಾಡೋಕ್ಕೆ. ಯಾವ ಥರ ಅಂತ ಹೇಳಿದ್ರೆ 10 ದಿವಸದಲ್ಲಿ ರೆಸ್ಪಾನ್ಸ್ ಮಾಡಬೇಕು. ಇವ್ರು 8 ದಿವಸದಲ್ಲಿ ರೆಸ್ಪಾನ್ಸ್ ಮಾಡಿದ್ದಾರೆ. ಆ ಮಹೇಂದ್ರ ಫೈನಾನ್ಸ್ ಒಳಗಡೆ ಹೋಗಿ ಬಂದಿರೋದಕ್ಕೆ 8 ದಿವಸದ್ದು CC ಕ್ಯಾಮ್ರಾದಲ್ಲಿ ಫುಟೇಜಲ್ಲಿ ಇದೆ. ಅದಾದ ನಂತರ 2ನೇ ನೋಟಿಸ್ ಏನು ಬಂದಿಲ್ಲ ಅವ್ರಿಗೆ. ಗಾಡಿ ರನ್ನಿಂಗಲ್ಲಿದೆ, ಬುಧವಾರ ಕಟ್ತೀನಿ ಅಂತ ಹೇಳಿದ್ರೆ ಸೋಮವಾರ ಹಿಡಿದಿದ್ದಾರೆ ಗಾಡಿ ಹಿಡಿದಿರೋಂಥ ವ್ಯಕ್ತಿ ಯಾವುದೇ ರೀತಿ ID ಕಾರ್ಡ್ ಧರಿಸಿಲ್ಲ. ಯಾಕಂದರೆ ಈಗಾಗಲೇ ಸರ್ಕಾರ ಆದೇಶ ಮಾಡಿರೋದು, ಪ್ರತಿಯೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಲಿ ಯಾರೇ ಆಗಲಿ ಏನು ಕೆಲಸ ಮಾಡ್ತೀವೋ ಅವರು ID ಕಾರ್ಡ್ ಹಾಕಬೇಕು. ID ಕಾರ್ಡ್ ಇದ್ರೇ ಮುಂದುವರಿಸ್ಬೇಕು ಅಂತ ಹೇಳಿರೋಂಥ ಸರ್ಕಾರ. ಇವ್ರ ಹತ್ರ ಯಾವುದೇ ರೀತಿ ID ಕಾರ್ಡ್ ಇಲ್ಲ, ಇವ್ರ ಹತ್ರ ಯಾವುದೇ ಒಂದು ಸೀಸಿಂಗ್ ಲೆಟರ್ ಕೊಟ್ಟಿಲ್ಲ,
ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ, ಏಕಾಏಕಿ ಗಾಡಿನ ಹಿಡಿದು ಹೊರಡಾಕಿದ್ದಾರೆ. ಇವಾಗ ಅಕಸ್ಮಾತ್ ಅವ್ರ ಹತ್ರ ಬರೋಕ್ಕೆ ಬೆಳವಾಡಿ ಗಾಡಿ ಹಿಡಿದಿದ್ದ ಜಾಗದಿಂದ ಮನೆಗೆ ಬರೋಕ್ಕೆ 12 ಕಿಲೋಮೀಟರ್ ಆಗುತ್ತೆ. ಬರಕ್ಕೆ ದುಡ್ಡಿತ್ತು, ಬಂದರು. ಅಕಸ್ಮಾತ್ ದುಡ್ಡಿಲ್ಲ ಅಂದ್ರೆ ಅವ್ರು ಯಾವ ಥರ ಬರಬೇಕಾಗಿತ್ತು? ಯಾರ್ದು ಆಕ್ಚುಲಿ ಗಾಡಿ ಸೀಸ್ ಮಾಡಿರೋದು ಯಾರು, ಏನ್ ಹೆಸರು ಅವ್ರು? ನಮ್ಮ ಸಂಘಟನೆಯ ಒಬ್ಬ ಸದಸ್ಯರಾದಂಥ ಪ್ರದೀಪ್ ಅಂತ ಅವ್ರ ಹೆಸರು. ಅವ್ರದ್ದು ಗಾಡಿ ಸೀಸ್ ಆಗಿರೋದು. ಯಾಕಂದ್ರೆ ಮನೆ ಪರಿಸ್ಥಿತಿ ನಾನು ಎಲ್ಲ ಸೀಸ್ ಮಾಡಿದ್ದು ಸೋಮವಾರ 10:30ಗೆ ಸೀಸ್ ಮಾಡಿದ್ದಾರೆ ಗಾಡಿನ. 10:30ಯಿಂದ ಅವರು ಮನೆಗೆ ಬಂದು ತಲುಪೋಷ್ಟಿಗೆ ಮೊಬೈಲ್ ಕರೆನ್ಸಿ ಇಲ್ಲದ ಕಾರಣ ಮನೆಗೆ ಬಂದೇನೋ ತಲುಪೋಷ್ಟೊತ್ತಿಗೆ ಲೇಟ್ ಆಯಿತು ಅಂತ ಹೇಳಿದ್ರು. ಆದರೆ ಸೀಸಿಂಗ್ ವಿಚಾರದಲ್ಲಿ ಬಂದಾಗ ಆ ವ್ಯಕ್ತಿ ಗಾಡಿ ಸೀಸ್ ಮಾಡಿದಾಗ ನಿಮಗೆ ಗೊತ್ತಿದೆ, ಸರ್ಕಾರವೂ ಇದು ಹೇಳಿಕೆ ಕೊಟ್ಟಿದೆ, ಡ್ರೈವರ್ ಹತ್ರ ದುಡ್ಡು ಇದೆಯಾ ಏನು ಅಂತ ಅವನ್ನೆಲ್ಲ ಮನೆ ಹತ್ರ ಡ್ರಾಪ್ ಮಾಡಬೇಕು ಅಂತ ರೂಲ್ಸ್ ಇದೆ, ಇದೆಯಲ್ವಾ? ಅದನ್ನೇನೋ ಮಾಡಿದ್ದಾರೆ ಅವರು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತೊಗೊಂಡಿದ್ದಾರಾ? ಏನೋ ತೊಗೊಳ್ದಲ್ಲ ಹೆಂಗೆ ಏಕಾಏಕಿ ಅಕಸ್ಮಾತ್ ಇವ್ರು ಕಳ್ಳನೇ ಆಗಿ ಡ್ರೈವರ್ಗೆ ಏನಾದ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕಿತ್ಕೊಂಡೋಗಿದ್ರೆ ಅವ್ರ ಮನೆಗೆ ಪರಿಸ್ಥಿತಿ ಯಾರು ನೋಡ್ಕೋಬೇಕಾಗಿದ್ದರು? ಈಗ ಸೀಸ್ ಮಾಡಿದವರು ಸಿಬ್ಬಂದಿಗಳ ಅಥವಾ ಬೇರೆ ಖಾಸಗಿ ವ್ಯಕ್ತಿಗಳ? ಖಾಸಗಿ ವ್ಯಕ್ತಿಗಳು. ಇಲ್ಲಿ ಮಹೇಂದ್ರ ಫೈನಾನ್ಸ್ ಕೇಳಿದ್ರೆ ಅವ್ರು ಹೇಳ್ತಾರೆ ನಾವು ಟೆಂಡರ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ತೊಗೊಂಡಿರೋದು ಮಹೇಂದ್ರ ಫೈನಾನ್ಸಲ್ಲಿ ಲೋನು ಅಗ್ರಿಮೆಂಟ್ ಸೈನ್ ಮಾಡೋದು ಮಹೇಂದ್ರ ಫೈನಾನ್ಸ್ನಲ್ಲಿ, ಗಾಡಿ ಕೊಟ್ಟಿರೋದು ಅಲ್ಲೇ ಅಲ್ವಾ? ಅಲ್ಲೇ ಆಗಿರೋದ್ರಿಂದ ಇವರು ಮಾಹಿತಿ ಮಹೇಂದ್ರ ಫೈನಾನ್ಸಿಂದ ಕೊಡಬೇಕಾಯಿತು. ಬಂದ್ ಕಟ್ಟಿಯಿಂದ ಮಹೇಂದ್ರ ಫೈನಾನ್ಸ್ಗೆ ಆಲ್ರೆಡಿ ಹೋಗಿ ನೋಟಿಸ್ ಬಂದಿರೋದಕ್ಕೆ ಹೋಗಿದ್ದಾರೆ. ಅದೂ ಮೀರಿ ಇವ್ರು ಹೆಂಗೆ ಜಾರಿಗೆ ಕೊಟ್ಟರು? ಅದು ಮೀರಿ ಬುಧವಾರ ಕಟ್ತೀನಿ ಅನ್ನೋದನ್ನ ಸೋಮವಾರನೇ ಆಗ್ತಾರೆ ಹಿಡಿದ್ರು. ಅದು 8,000 ರೂಪಾಯಿ ಸೀಸಿಂಗ್ ಚಾರ್ಜ್ ಅಂತ ಹೇಳಿದ್ರೆ ಯಾವ ಲೆಕ್ಕ? ಎಷ್ಟು ದಿನಕ್ಕೆ? ಇವಾಗ ಗಾಡಿ ಹಿಡ್ಕೊಂಡೋಗಿ ಶೆಡ್ಡಲ್ಲಿ ಹಾಕಿದ್ರೆ 8,000 ರೂಪಾಯಿ ಸೀಸಿಂಗ್ ಚಾರ್ಜ್. ಎಷ್ಟು EMI ಬಾಕಿ ಇತ್ತಂತೆ? 3 EMI ಬಾಕಿ, 2 EMI ಆಲ್ರೆಡಿ ಇತ್ತು, 3ನೇ EMI ಡೇಟ್ ಮೀರಿತ್ತು. ಆ ಡೇಟ್ ಮೀರಿದ ಕಾರಣ ಏನೋ ಮನೆಯಿಂದ ಏನೋ ಒಡವೆ ಏನೋ 2 ಗ್ರಾಮ್ ತೊಗೊಂಡೋಗಿದ್ದೆ, ಆ 2 ಗ್ರಾಮ್ ಒಡವೆ ಬಂದು ಗಾಡಿಯಲ್ಲೇ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದು ನಾಳೆ ಬಂದಾಗ ಆ ಗಾಡಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಏನು ಕ್ರಮ ತೊಗೋಬೇಕು. ಅದು ಎಲ್ಲಿಟ್ಟಿದ್ದೀನಿ ಅಂತ ಇವಾಗ ನಾನು ಹೇಳೋದು ತಪ್ಪಾಗುತ್ತೆ, ಯಾಕಂದರೆ ನಾನೇ ತೋರಿಸ್ಕೊಟ್ಟಂಗೆ ಆಗ್ಬಿಡುತ್ತೆ. ಅವ್ರು ಇಟ್ಟಿರೋ ಜಾಗನೂ ಹೇಳಿದ್ದಾರೆ. ಅದಕ್ಕೆ ಕಾಯೋಣ, ನಾಳೆ ಗಾಡಿ ಹತ್ರ ಹೋದಾಗ. ರೆಕಾರ್ಡ್ ಆಗಿದೆಯಾ ಇಟ್ಟಿರೋದು, ಗಾಡಿಯಲ್ಲಿ ಇಟ್ಟಿರೋದು ಏನಾದರೂ ಆ ಥರದ್ದು ಏನಾದ್ರು ಇದೆಯಾ ದೃಶ್ಯ? ಅವರು ಮನೇಲಿ ಇಟ್ಟಿರೋದ್ರಿಂದ, ಮನೆಯಿಂದ ಗಾಡಿಗೆ ಬರ್ಬೇಕಾದ್ರೆ ಇಟ್ಟಿರೋದ್ರಿಂದ, ಅದು ಇಟ್ಟಿರೋದು ಬಂದು ಇವ್ರ ಗಾಡಿ, ಯಾರೋ ಶಿಲ್ಪಾ ಅನ್ನೋರು ಗಾಡಿ ಅದು. ಅವ್ರ ಗಾಡಿನ ಓಡ್ಸಕ್ಕೆ ತಂದಿರೋದು ಬಂದು ಅವ್ರು, ಯಾಕಂದ್ರೆ 2 ಗಾಡಿ ಇದೆ ಅವ್ರ ಹತ್ರ. ಶಿಲ್ಪಾ ಅನ್ನೋರ್ ಗಾಡಿ ಬಂದು ತೊಂದರೆ ಇರೋದ್ರಿಂದ, ಚೆನ್ನಾಗಿರೋದ್ರಿಂದ, ಪ್ರದೀಪ್ ಅವ್ರ ಮನೆ ಹತ್ರನೇ ಇರೋದ್ರಿಂದ ಅವ್ರ ಗಾಡಿನ ತೊಗೊಂಬಂದು ಅವ್ರು ಓಡಿಸಿರೋದು. ಈಗ ನಾಳೆ ಫೈನಲ್ ಆಗಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿರುವಂಥದ್ದು, ನ್ಯಾಯ ಸಿಗುತ್ತಾ? ಸಿಗಲೇಬೇಕು. ಸಿದ್ದರಾಮಯ್ಯ ಅವರಿಗೆ ಕೇಳ್ಕೊಂತೀವಿ, ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಕೇಳ್ಕೊತಾ ಇದ್ದೀವಿ. ಎಷ್ಟೋ ಚಾಲಕರು, ಎಷ್ಟೋ ಹೆಣ್ಮಕ್ಳು, ರೈತರು ತುಂಬ ಜನ ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಇದನ್ನು ದಯವಿಟ್ಟು ಬಿಡಿಸ್ಬೇಕು. ಅವ್ರಿಗೂ ಮೋಸ ಆಗೋದು ಬೇಡ, ಮೈಕ್ರೋ ಫೈನಾನ್ಸ್ಗವ್ರಿಗೂ ಮೋಸ ಆಗೋದು ಬೇಡ. ಕಟ್ಟೋದಕ್ಕೆ ಟೈಮ್ ಕೊಟ್ಟು ಕಟ್ಟಿಸ್ಕೊಳ್ಳಿ, ಟೈಮ್ ಕೊಡಬೇಕು, ಕಿರುಕುಳ ಕೊಡೋದು ಬೇಡ. 3 EMI ಇತ್ತು, ಪೆನಲ್ಟಿ ಸೇರಿ 2,263 ರೂಪಾಯಿ ಇದೆ. ಇದು ಚೆಕ್ ಬೋನಸ್ಸು 5,000 ಇದೆ. ಎಲ್ಲ ಸೇರಿ ಕಟ್ಟಕ್ಕೆ ರೆಡಿ ಇದ್ದೀವಿ ನಾವು. ಕಟ್ಟಕ್ಕೆ ರೆಡಿ ಇದ್ಮೇಲೆ ಸೀಜಿಂಗ್ಗೆ ಅಂದ್ಬಿಟ್ಟು 8,000 ರೂಪಾಯಿ ಕೇಳ್ತಾ ಇದ್ದಾರೆ. ಇವತ್ತು ಗಾಡಿ ಬಿಡ್ಸ್ಕೊಂಡು ಹೋದ್ರೆ ಇವತ್ತೇ 8,000 ರೂಪಾಯಿ ಕಟ್ಟಿ ಅಂತಿದ್ದಾರೆ. ನಾವು ಎಲ್ಲಿಂದ ಕಟ್ಟಕ್ಕಾಗುತ್ತೆ? ಒಟ್ಟು ಎಷ್ಟು 3 EMI ಇಂದ ಎಷ್ಟು ಅಮೌಂಟು ಟೋಟಲ್ಲು ಅಮೌಂಟು 3 EMI ಇಂದ 22,050 ರೂಪಾಯಿ. ಅದನ್ನು ಬಿಟ್ಟು 8,000 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ. ಚಾರ್ಜಿಂಗ್ಸ್ ಅಲ್ದನೆಯ, ಬೋನ್ ಚೆಕ್ ಅಲ್ದನೆಯ 8,000 ರೂಪಾಯಿ ಸೀಜಿಂಗ್ದೇ ಕೇಳ್ತಾ ಇದ್ದಾರೆ. 8,000 ರೂಪಾಯಿ ನಾವು ಎಲ್ಲಿಂದ ಕಟ್ಟಕ್ಕಾಗುತ್ತೆ? ಯಾವತ್ತು ಸೀಸ್ ಮಾಡಿದ್ದು? ಸೋಮವಾರ 10:30ಗೆ ಕೂರ್ಗಳ್ಳಿ ಹತ್ರ. ಅವ್ರ ಹೆಸರು ಗೊತ್ತಿಲ್ಲ ನಮಗೆ. 2 ಹುಡುಗರು ಬಂದಿದ್ರು, ಒಬ್ಬರು ದಪ್ಪಕ್ಕಿದ್ರು, ಒಬ್ರು ಸಣ್ಣಕ್ಕಿದ್ರು. ಬಂದ್ಬಿಟ್ಟು ನಾನು ಅಲ್ಲಿ ಫೋನ್ ಮಾಡೋಕ್ಕೂ ಹೇಳ್ದೆ, ಫೋನ್ ತೆಗೀನಿಲ್ಲ. ಸಂದೀಪ್ ಹತ್ರ ಮಾತಾಡಿದ್ರು ಅವರು. ಸಂದೀಪ್ ಅಂದ್ರೆ ಯಾರು? ಅವರು ಮಹೇಂದ್ರ ಫೈನಾನ್ಸಲ್ಲಿ. ID ಕಾರ್ಡ್ ಏನಾರ ಹಾಕಿ? ID ಕಾರ್ಡ್ ಏನೋ ಹಾಕಿಲ್ಲ, ಒಂದು ಸೀಜಿಂಗ್ ಲೆಟ್ರ್ ಕೊಟ್ಟಿಲ್ಲ ನಮಗೆ. ಇಳಿಸ್ಬಿಟ್ಟು ಸೆಡ್ ಹತ್ರ ಕರ್ಕೊಂಡೋದ್ರು. ಸೆಡ್ ಹತ್ರದಿಂದ ಒಳಗಡೆ ನಿಂತಿದ್ರು. ಹೋಗಿ ಅಂತ, ಇಲ್ಲಿ ಕ್ಯಾಮ್ರಾ ಆಯ್ತದೆ ಅಂದ್ಬಿಟ್ಟು ಹೋಗಿ ಅಂತ ಹೊರಗಡೆ ತಳಿದ್ರು. ಯಾಕಾಗಿ ಹೋಗಿ ಅಂತ? ಇಲ್ಲಿ ನಿಂತ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರು ಅವರು. ಈ ಥರ ಆಗಿದೆ. ನಮಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ತಾ ಇದ್ದೀವಿ.